ಆಯ್ತು ಆಯ್ತು ಸ್ವಲ್ಪ ಇಸ್ಕೊಂಡು ಬೇಗ ಹೋಗ ಅಮ್ಮ ರಾಗಿ ವೇಸ್ಟ್ ಮಾಡಿ ಸಾಕ್ತಾರೆ ನಾನು ಅಷ್ಟೇ ಒಂದು ಅಭಿಟ್ ಮಾಡಲ್ಲ ನಿಮ್ಮ ಮಕ್ಕಳು ಡಿಪೆಂಡ್ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತಕ್ಕಂಥವ್ರು ಅಲ್ಲಿಂದ ಬೇಗ ಮನೆಗೆ ಹೋಗ್ಬಿಡ್ಬೇಕು. ಯಾಕೆ ಒಳಗಿಂದ ಹೋಗ್ತಾರೆ? ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತ ಯಾರು ತಲೆಕೆಟ್ಟಿದ್ರೆ ಬುಡ್ಡೆ ಕಟ್ಟಿ ಮನೆಗೆ ಹೋಗ್ಬೇಕು. ತಲೆಕೆಟ್ಟಿದ್ರೆ ಹಂಗೆ ಆಡ್ಬೇಕಂತವ. ಈ ಜಾಗದಲ್ಲಿ ಕೋಟೆ ಕೊಟ್ಟು 6 ಗಂಟೆ ಬ್ರೇಕಿನಲ್ಲಿ ನಿಮ್ಮನ್ನು ಆರಾಮಾಗಿರಿ. ಟ್ರೈನ್ ಬಸ್ ಎಲ್ಲೂ ಹೋಗಲ್ಲ, ನೋಡ್ಕೊಂಡು ಎಲ್ಲಿಂದಲೋ ಬಂದಿರ್ತೀರ ಅಂತ ಎಲ್ಲ ಹೋಗ್ತಾರೆ. ಯಾಕೆ ಮಾಡ್ತೀರಿ ಅಲ್ವೇಣ? ಟ್ರೈನ್ ಎಲ್ಲ ಹೋಗ್ತಾರೆ. ನಾಳೆಗೆ ಹೋಗಿ ನಾಳೆ ಸಿಗ್ತಾರೆ ಟ್ರೈನ್. ಅರ್ಜೆಂಟ್ ಇದ್ರೆ ಟ್ರೈನಿಗೆ ತಲೆ ಕೊಡ್ರಿ, ಬೇಗ ಮನೆ ಕಳಿಸ್ತಾರೆ. ನಾನು ಬೆಳಿಗ್ಗೆ ಇದೇ ಬಂದಿದ್ದು. ನಾನು ಇದೇ ಜಾಗ ಪುಣ್ಯ ಸ್ಥಳ. ಇಲ್ಲಿ ಅಂತ ಇದೇ ಕಲ್ಲು ಮಾರಾದ್ರೆ ಕೇರಳ ಮಾರಾದ್ರೆ ಗೊತ್ತಿಲ್ಲ ಅಂತ ನೋಡ್ರಿ. ಇದೇ ಕಲ್ಲು ಇನ್ನು ಒಟ್ಟು ಸಂತೋಷ ಕೂತಿದ್ದ ಇವೇ ಕೈಗಳು. ಇಲ್ಲಿ ಎಂತೆಂಥ ಹುಷಾರ ತೆಗೆದು ನೋಡ್ಬಿಡು. ಮತ್ತೆ ಇಲ್ಲಿಂದ ಹೋಗಲ್ಲ. ಕಣ್ ಬಂದಾರ ಯಾರು, ಕಾಯಿ ಬಂದಾರ ಯಾರು ನೋಡಿ ಬರೀ ಮುಚ್ಚರಂಗ ಅಂತಿರಲ್ಲ. ಬಂದು ಬಾವಿ ನೋಡ್ದ ಮತ್ತೇನು ಬಂದ ಬರಕ್ ಬೈತು. ಮಕ್ಕಳು ನೋಡ್ದಾರ ನಾವ ಸೊಳ್ಳೆ ಕಡಿತಾವ, ರಕ್ತ ನಾಯಿ ನೆಗ್ತಾ ಇದೆಯಾ? ಮತ್ತೇನ್ ನೋಡಿ ತೇರ್ದ ಬಗ್ಗೆ ಗೊತ್ತಾ? 1 ವರ್ಷ ತೇರ್ದ ತನ್ನ ಬಾಟ್ಲೊಳಗೆ ಇಟ್ಕೊಂಡು ಪತ್ರೆ ಹೂ ತೆಗಿ ಸೋಸ್ಬಿಡು. ಈಗ ಆಗಿರ್ತೀವಿ. ಇದು ಗೊತ್ತೋ ಇದು 1 ವರ್ಷ ಸಿಕ್ಕರೆ ಹೊಳೆಯಲ್ಲ ಹೊಳೆಯಲ್ಲ ಎಲ್ಲ ತಿಳ್ಕೊ ದೇವಸ್ಥಾನ ಬಗ್ಗೆ. ಮತ್ತಿನ್ನು ಒಬ್ಬರು 1 ರೂಪಾಯಿ ಕೇಳಲ್ಲ. ನಾವು ಒಬ್ಬರು 1 ರೂಪಾಯಿ ಕೇಳೋ ದೇವಸ್ಥಾನ ನಿಜ ಅಂತ ಈ ಪ್ರಪಂಚ ಇದೇಕಂತ ಕೇಳ್ತೀವ. ಒಬ್ಬರು 1 ರೂಪಾಯಿ ಕೇಳ್ತೀವಂತ. ಇದು ನೋಡಮ್ಮ ಬಂದು ಟ್ರೈನೆಲ್ಲ ಹೋಗಲ್ಲ, ಬಸ್ಸೆಲ್ಲ ಹೋಗಲ್ಲ. ನೋಡತ್ತೆ ವಿಚಾರ ಬಂದ ಮೇಲೆ ಯಾವ ಜನಾಂಗ ನೀವು? ನಾನು ವಿಡಿಯೋ ಮಾಡೋದು ಯಾರು? ಕೆಟ್ಟ ಹುಡುಗಿನೇ ವಿಡಿಯೋ ಮಾಡೋದು. ನನ್ನ ಹಿಂಗಿದೆ. ನಾನು ಗೌಡ. ಅವ್ರು ಎಷ್ಟೇ ಅಡುಗೆ ಮಾಡೋದು ಅವ್ರು ಲಿಂಗಾಯ್ತು ನೋಡೋದು ಜಾಸ್ತಿ ನೋಡೋದು ಒಳಗೆ ಹೋಗಿ ಇನ್ನೊಂದ್ಸಲ ಡರ್ ನೋಡ್ಕೊಂಬರೋ ಟರ್ನ್ ಆಗುತ್ತೆ. ಈಗ ಎಷ್ಟೇ ಹೆಂಗೆ ಆಡ್ಬೇಡ. ಬೆಳಿಗ್ಗೆ ಎದ್ದು ದೇವ್ರಿಗೆ ಇರ್ತವೆ. ಇನ್ನು ಟರ್ನ್ ಆಗುತ್ತೆ, ಹೊಡ್ಕೋಗಿ ಫೋಟೋ ಸ್ಟ್ರೈಟ್ ಬರುತ್ತೆ. ಏನು ನೋಡ್ತೀವಿ ವಿಶೇಷಗಳು ಎಲ್ಲ ದಂಡ್ರಂಗ ಆಡ್ತಿರೋದು. ಅವ್ರಿಗೆ ಬೈತಿರೋದು ಒಬ್ಬಳಿಗೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಅಂತ. ಅವಳು ದಂಡೆ ಆದಂತ ಕಳಿಯೇ ಗೊತ್ತಾಯ್ತು. ಅವ್ಳು 12 ವರ್ಷ ಮಗ ಸಣ್ಣ ಮುಂದಾಗ ದಂಡೆ ಅವಳು ಬುದ್ಧಿವಂತ. ಅವಳು ನನ್ನ ತಂಗಿ ಒಬ್ಳು ಹಿಂಗೆ ಆಡೋದು. 15 ವರ್ಷ ಮಗ ಸಣ್ಣ ಕುಡಿಯಕ್ಕೆ ಕಲ್ತಿದ್ದ. ಮನೆ ಬಿಟ್ಟು ಅದೇ ಕುಡಿಯಕ್ಕೆ ಬಿಡ್ತೀನಿ. ಸಣ್ಣ ಹುಡುಗ ಕಣ ಹೊಡಿಬೇಡ ನೋವಾಗುತ್ತೆ. ಅವಾಗ ಕುಡಿತವನೇ ಹೋಗ್ಬಿಟ್ಟೆ. ಮಾಡ್ತಾನೆ ಹೋಗಿ ಹುಡುಗಿ ಹುಡುಗಿ ಅಂತೆ ಅವನ್ನ ಕರ್ಕೊಂಬಂದಾನೆ. ಅವಳು ಮನೆ ಗಾರೆ ಕೆಲಸ ಮಾಡ್ತಾ ಇದ್ದಂತೆ. ಅವ್ಳು ಗಾರೆ ಕೆಲಸ ಮಾಡಿ ಲೋ ಆಗ್ಬಿಟ್ಟು ಅಂತ. ಅವಳು 5 ಹುಡುಗಿ ಲೋ ಆಗಂತ ಕರ್ಕೊಂಡ್ಕೊಂಡಿದ್ದ. ಲಾಸ್ಟಿಗೆ ಅಂಕಲ್ ಅಂತ ಕೊಟ್ಟೆ ಒಲೆ ಅವ ಬಾಯ್ಬಿಟ್ಟು ಕಲ್ಪರಿಸ್ತೆ. ಅಲ್ಲಿಂದ ಬಂದಮ್ಮ ಇನ್ನೊಂದ್ಸಲ ನೋಡು. 5 ಅಡಿಗೆ ನಿಲ್ಲಿತೆ 8 ಅಡಿ ವಿಗ್ರಹಮೂರ್ತರ ಮಕ್ಕಳು ನೋಡ್ತಾರೆ. ಮಕ್ಕಳು ಹಂಗೆ ಬುಳ್ಳೆ ತಲೆಗುಳ್ಳೆ ಸಮೇತ ಹಂಗಿದ್ದಾರೆ. ಇಬ್ಬರು ಹಂಗೆ ಇರೋದು. 5 ಮಗ ಒಂದೇ ಒಂದು ಒಳ್ಳೆ ಒಬ್ಬರಿಗೆ ಜಾಗದಾಗ 6 ಗಂಟೆ ಮೇಲೆ ಕೋಟಿ ಕೊಟ್ಟಿದ್ದೀನಲ್ಲ. ಹೊರ ಕೊಟ್ಕೊಳ್ಳಿ ಹಿಂದೆ ಮನೆಗೆ ಹೋಗಿ ದಿನ ಅದೇ ಗಾರ್ಮೆಂಟ್ಸು ಅದೇ ಕಷ್ಟ. ಹಿಂದೆಗಿರಿ ಹಿಂಗಿದೆ ಇವೆಲ್ಲ ಅದೇ ಜಾಗ. ಇವೆಲ್ಲ ಹೋಗ್ರಿ ಇಲ್ಲೇ ಬಿಟ್ಟು ಬೆಳೆದಿದೆ. ಅಲ್ಲೆಲ್ಲ ಹೋಗಿ ಸಣ್ಣ ಕಬಡ್ಡಿ ಕಾಡಿಗೆಲ್ಲ ಕರೆಗಸ್ತ ನಿಮ್ಮ ಕರೆಗಸ ಹಿಂದೆ ಮನೆಗೆ ಹೋಗಿ 17 ವರ್ಷ ಮಗ ಸಣ್ಣನಲ್ಲ. ಮಗ ಭಾಳ ಕಷ್ಟವಿ. ನಮಗೂ ಸುಳ್ಳಿ ಖಾಲಿ ಮಾಡಿ ಅಂತ ಅವರ ನಿಮ್ಮ ಅಕ್ಕ ವಿಡಿಯೋ ಮಾಡತ್ತಮ್ಮ. ರೂಪಾ ರಾಜೇಶ್ ಮೋಹಿತ್ ಅಂದ್ರೆ ರೂಪಾ ರಾಜೇಶ್ ಅಂತ. ಸರಿ ಒಂದು ಗಂಡ ಹೆಂಡತಿ ಫಸ್ಟ್ ಬರೋದು ಅವರೇ ಫಸ್ಟ್ ವಿಡಿಯೋ ಮಾಡೋದು. ಜೊತೆಗೆ ಕೇರ್ ಪಡ್ತೀನಿ ಹೇಮಂತ್ ಮೋಹಿತ್ ಅಂತ. ರೂಪಾ ರಾಜೇಶ್ ಅಂತ ಹಿಂಗೆ ಮತ್ತೆಲ್ಲ ಫಸ್ಟ್ ಅವರೇ ವಿಡಿಯೋ ಮಾಡೋದು. ಅದರ ಹುಡುಗಿ ಅವ್ರ ಅಕ್ಕ ದೊಡ್ಡಪ್ಪನ ಮಗಳು ಅವ್ರು ಫಸ್ಟ್ ವಿಡಿಯೋ ಮಾಡೋದು. ಮತ್ತೆ ಅವ್ರ ಅಣ್ಣವರೆಲ್ಲ ಬಾವಿ ತೆಗೆದಿರೋ ಅವರಿಗೆ ಪೊಲೀಸ್ ಕಟ್ಟಿ ಸುಮಾರು ಜನಕ್ಕೆ ಪೊಲೀಸ್ ಕಟ್ಟಿ ಬಾವಿ ತೆಗೆದು ಪುಣೆ ಕೇಳಿದ್ರೆ ಅವ್ರು ಹೇಗೆ ಬೇಜಾರಾಗ್ತಿರ್ತೀವಿ. ನಿಜೇನೆ ಮಾಡಿಲ್ಲ ನಾವು ಅದೇ ಬಿಟ್ಟೆ ಕುದುರೆ ದೇವಸ್ಥಾನ ಉದಿರೋದು ಮೇಲೆ ಗಂಡುಗತ್ರಿ ನಿಂಬೆ ಇರ್ಬೋದು ಅಷ್ಟು ಸಾರ್ತಿದೆ ಕತ್ತಿ.
ಅಲ್ಲ ಮುಳ್ಳು ಸುಮ್ಮನೆ ಬಂದು ಹೋದ ದೇವ್ರು ಕೊಡಲ್ಲ ಅಥವಾ ಕಷ್ಟಪಟ್ಕೊಂಡು ಇಷ್ಟು ಕಷ್ಟಪಟ್ಟಿರಪ್ಪ ಇವಾಗ 15 ವರ್ಷ ಕಷ್ಟಪಟ್ಟಿರಪ್ಪ ಅಂತ ಕೇಳಿದ್ರು ₹1 ಯಾರನ್ನು ಕೇಳಿದವರು ಯಾವ್ದಾದ್ರೆ ಅದನ್ನೇ ಅರ್ಥ ಮಾಡ್ಕೊಂತೀವಿ ನಾವು ಇವಾಗ ನೋಡ್ತೀವಿ ಎಷ್ಟು ಅರ್ಥ ಕೆಲಸ ನಡೀತಾ ಇದೆ ಯಾರು ಅಂತ ಕೇಳಲ್ಲ ಅಂತ ದಿವಸನ ಕಟ್ತೀವಿ ಹೌದಾ ನೋಡಿ ಗಂಡ ಹೆಂಡತಿ ವಿಚಾರ ದುಡ್ಡಿನ ವಿಚಾರ ಲವ್ ವಿಚಾರ ಬಿಟ್ಟು ಬೇರೆ ಎಲ್ಲ ನಮ್ಗೆ ಹೇಳ್ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳು ನಮ್ಗೆ ಹೇಳ್ತೇಬಾರ್ದು ಯಾಕಂದ್ರೆ ನನ್ನ ಲೈವ್ ಮಾಡೋರು ನಾನಲ್ಲ ಪಬ್ಲಿಕ್ ನನ್ನ ತಂಗಿ ಮಾಡ್ತಾವ್ರು ನನಗೋಸ್ಕರ ಮಾಡ್ತಂಗೆ ಏನು ಬೇಜಾರಾಗಲ್ಲ ಯಾಕಂದ್ರೆ ಇವತ್ತು ನಂಗೆ ಅಂದಾತ್ರ ಯಾರು ಗೊತ್ತಾ ಹೇಳಿ ನಂಗೆ ಇವತ್ತು ಅಂದಾತ್ರ ಯಾರಂದ್ರೆ ದೇವರೊಂದು ಭಾಗ ಆದರೆ ಭಕ್ತರೊಂದು ಭಾಗ ಈ ಯೂಟ್ಯೂಬ್ ಮಾಡಿ ಫೇಸ್ಬುಕ್ ಮಾಡಿ ಶೇರ್ ಮಾಡೋರು ಯಾರು ಏನೋ ಲೈಕ್ ಮಾಡೋದಾರೋ ನನಗಂತೂ ನನ್ನ ಚಿನ್ನ ಅನಿಸ್ಕೊತಿಗೆ ಕೊಡಕ್ಕೆ ಬರಲ್ಲ ನನ್ನ ನಂಬರ್ ಅಂತೂ ನನ್ನ ದುರ್ಗಮ್ಮನೊಳಗೆ ಬಾಯ್ತಾ ಇಲ್ಲ ನನಗೆ ಫೋನ್ ಮತ್ತು ಮೊಬೈಲ್ ಚಿನ್ನ ಅವಳು ತಂಗಿ ನನ್ನ ತಂಗಿ ಹೆಚ್ಚು ಎಲ್ಲಿದ್ದಾರೆ ನಮಗೆಲ್ಲ ಇವಾಗ ಇರಬೇಕು ಭಯ ಮುಂಚೆ ಎರಡೇ ಸಾಕು ಅದೊಂದು ಥರ ಪಾಪ ಯಾರು ಈಗ ಯಾರಾದರೂ ಈಗ ನೀವು ಬಿಟ್ಟರೆ ಏನು ತಿಳ್ಕೊಂತೀರ ನೀವು ಹುಟ್ಟುತ್ತರ ಮಾಡಿದ್ರೆ ಜನ ಏನು ತಿಳ್ಕೊಂತಾರೆ ಯಾರು ಏನು ಮಾಡಿದ್ರೆ ಮಗಳು ನಿಮ್ಮ ಮಗಳು ಏನು ಬಿಟ್ಟರೆ ಜನ ಏನಂತಾರೆ ಏನಂತೀರಿ ನಿಮ್ಮ ಕಣ್ಣೆಲ್ಲ ಹೆಂಗಾಗುತ್ತೆ ಯಾರು ಹುಡುಗಿ ಮುಟ್ತಾರೆ ಅಪ್ಪ ಮಗು ಅನ್ನೋದೇ ಈಗ ನೋಡಿ ಉದಾಹರಣೆ ಸಿನಿಮಾ ಗೊತ್ತಲ್ಲ ಅಂತ ಹೇಳ್ತಾರೆ ಅಂಬರೀಷ್ ಪ್ರೈವೇಟ್ ಕರ್ಕೊಂಬಂತ ನೋಡಿ ಕೊಡೋಗ್ಬಿಡ್ತೀನಿ ನಾನು ಪುಸ್ತಕ ಅಂತ ಇಲ್ಲಿ ಹೆಂಗ್ಸ್ಗಳು ಏನಂತಾರೆ ಗೊತ್ತಾ ಅಯ್ಯೋ ಸ್ವಾಮಿ ಎಲ್ಲ ಓದ ಅಂತ ಮಾಡ್ತಾರಂತೆ ನಮ್ಮೂರು ಹೇಳ್ತಾರೆ ನೀವೆಲ್ಲ ಜನಸೆ ಮಾಡ್ಬಿಡಿ ಬೈಕ್ ಹೋಗ್ತಾರಲ್ಲ ಅಲ್ಲ ಮತ್ತೆ ಆಂಬುಲೆನ್ಸ್ ಮಗು ನೋಡ್ತಾ ಇದ್ದೀನಿ ಸ್ವಾಮಿ ಓದ ಅಂತ ಏನಿ ಕಣ ಮೋಹನ್ ದುಡ್ಡು ಮಾಡ್ತಾನೆ ಅಂತಾರೆ ದುಡ್ಡು ಯಾವ ಕರ್ಕೊಂಬ ಅದ್ರಲ್ಲಿ ಬೈತಾರೆ ಅಂತಾರೆ ಬೈಯಂಗಿಲ್ಲ ಅವ್ರನ್ನ 1 ಗಂಟೆ 1 ಗಂಟೆ ದೇವಸ್ಕೊಡ್ತೀನಿ ಒಂದು ಹೋಗಿ ಹೇಳ್ತೀವಿ ನಾವು ಬೈಯಂಗಿಲ್ವಾ ಏನಸರು ಯಾವ್ರಪ್ಪ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನೀರು ವ್ಯವಸ್ಥೆ ಇತ್ತು ಇವತ್ತು ನೀರು ಕೊಡ್ತಾ ಇದ್ವಿ ಯಾರೋ ಹಿಂಗೆ ಕೊಟ್ಟಾಗ ಮಾನಸ್ ಬೆಳಿಗ್ಗೆ ಬರ್ತಾರೆ ಇನ್ನಿಸ್ ಬರ್ತಾರೆ ನಿಂತಾರೆ ನೀರು ಕೊಡಿ ಮೊನ್ನೆ ಕೊಟ್ಟಿದ್ರಲ್ಲ ಅಂತ ಯಾರಿಗೆ ಪೇಷಂಟ್ಗಲ್ಲ ಪೇಷಂಟ್ ಕಡೆಯವರಿಗೆ ಪೇಷಂಟ್ ಹೆಸರು ನೀರು ಕೊಡಿ ಇನ್ನಕ್ಕಾದ್ರು ಆಮೇಲೆ ಅಂತರ ಫ್ರೀ ಕೊಡಿ ಮನೆ ಕೊಡಿ ಇನ್ನಕ್ಕಾದ್ರು ಈಗ ಬಸ್ ಚಾರ್ಜ್ ನೋಡೋದು ನಿಶ್ಚಯ ಗೊತ್ತಿರುತ್ತೆ ನಿಮಗೆ 2 ತಿಂಗಳಿಂದ ಒಬ್ರು ಅದೇ ಕೊಟ್ಟು ನಾವು 2,000 ಕೊಡಿ ಅಂತ ಇಲ್ಲಿ 2,000 ಕೊಡಿ ಅಲ್ಲೇ ಆಡೋದು ಕೊಟ್ಟು ಹೇಳ್ತಾನೆ 2,000 ಕೊಡಿ ಸ್ವಾಮಿ ಏನು ಹಂಗಾಡ್ತಾನೆ ಅಂತಲ್ಲ ಅವ್ರು ಕೊಟ್ಟರು ಅದೇ ಕೊಡ್ತಾರ ನನಗೋಸ್ಕರ ಅವರು ಹೀಗೆ ಜನಗಳು ವ್ಯವಸ್ಥೆ ಮಾಡೋಷ್ಟು ಕಷ್ಟ ಆಗ್ತದೆ ಹಿಂಗೆ ವ್ಯವಸ್ಥೆ ಕಮ್ಮಿ ಇರುತ್ತೆ ಎಷ್ಟು ವರ್ಷಗಳಿಗೆ ಕನ್ನಡ ಹೇಳಿದೆ ಉತ್ತರ ಕನ್ನಡ ಜನಗಳು 12 ವರ್ಷ ಮದುವೆ ಮಾಡ್ತಾರೆ ಜಲ್ದಿ ಮದುವೆ ಮಾಡಿ ನಾನು ಬೈತಿದ್ದೆ ಯಾಕೆ ಜಲ್ದಿ ಮದುವೆ ಮಾಡಿ ಜಲ್ದಿ ಮದುವೆ ಮಾಡಿದ್ರೆ ಹುಡುಗ ನೀವು 20 ವರ್ಷ ಮದುವೆ ಆಗಲ್ಲ ಲವ್ ಮಾಡೋದು ಮಾಮೂಲಿ ಸಿಗ್ತೀನಿ ಅಪ್ಪನು ಚಿಕ್ಕಪ್ಪನು ನಾನು ಅಪ್ಪ ಮಾಡ್ಕೊಂತ ಹೊರಗನೆ ಅಪ್ಪ ಅಂತ ಗೊತ್ತಾಗಿ ಆಂಬುಲೆನ್ಸ್ ಹುಡುಗಿ ಕರ್ಕೊಂಬತ್ತೆ ಗೊತ್ತಿಲ್ಲ ಹುಡುಗಿ ಒಂದು ಅಜ್ಜಿ ಸೀರಿಯಸ್ ಹೊತ್ತೋಗ್ಬಿಡುತ್ತೆ ಅದನ್ನೇ ಕಾಣಲ್ಲ ಕರ್ಕೊಂಬರಕ ಬೇರೆ ಹೇಳಿ ಅದಿನ್ನು ಬಂದು ಅಪ್ಪ ಹಿಂಗೆ ಗೊತ್ತಿಗೆ ಅಳುತ್ತೆ ನನಗೆ ಮತ್ತೆ ಸಾಕಲ್ಲ ಅಂತ ಹಿಂಗಡಿದ ಬೇರೆ ಮೆಸಾಕೆ ಇದು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿನ ಕಡೆ ಇದು ಮುಟ್ಟಿಬಿಟ್ರೆ ಅಂದ್ರೆ ಮನುಷ್ಯರಲ್ಲಿ ಒಳ್ಳೆ ಭಾವನೆ ಕೆಟ್ಟ ಏತಿಗಳು ಇರಬಾರ್ದು ಅವರು ಹೆಸರು ಮನೆಯಲ್ಲಿ 10 ವರ್ಷ ಪರಿಚಯ ಸಣ್ಣಿಂದ ಪರಿಚಯ ಸಣ್ಣಿಂದ ಪರಿಚಯ ಅವಳು ದೊಡ್ಡ ಮೂಲಕ ಒಂದಲ್ಲ ಒಂದಿನ ಅವಳೇನೋ ಅಂದಿಲ್ಲ ಅಂತ ಅಪ್ಪದ ಮಾಡ್ಕೊಂಡಿದ್ದೀವಿ ಇನ್ನು ಅವ್ರ ಅಕ್ಕ 4 ಜನ ಅಕ್ಕಂಗಾರ ಅವರು ಮುಂದೆ ಗೌಡ್ರು ಅವರೇ ನನ್ನ ಭಾವ ಅಂತಾರೆ ಅವರೇ ವಿಡಿಯೋ ಮಾಡೋದು ನನ್ನ ಅವರ ಹೆಸರು ಒಂದು ಎಲ್ಲ ಒಂದು ಹತ್ತಿನಿದ್ದೀರಿ ನೀವು ಹೆಣ್ಮಕ್ಳು ಅವರು ನನ್ನ ಸುಮ್ಮನೆ ತಮಾಷೆ ಭಾವ ಅಂತಾರೆ ಒಬ್ಬಳೇ ಅಣ್ಣ ನೋಡೋ ನೋಟ ಮಾಡೋ ಮಾತು ಹೇಳಿ ಮುಟ್ಕೊಡೋದು ನಮ್ಮ
ಮೈಸೂರು ಮಂಚ ಮಂಚ ಇಷ್ಟೇ ಕುಡ್ಕೊಂತೀವಿ ಅಷ್ಟೇ ಅಮ್ಮ ಹೇಳೋಣ ಮಲ್ಗದ ಹಂಗೆ ಅಂತ ಬೇಕಾದ್ರೆ ನನಗೆ ಬೇಜಾರು ಮಾಡ್ತೈತೆ ನಂಗೊಂದು ನಾವೊಂದು ಚಾಪೆ ಬೆಸಿಟ್ಟು ತೊಳ್ಕೊಬೇಕಲ್ಲ ನೀರು ಮುಗಲ್ಲ ಕರೆಂಟ್ ಹೊಡೆಯೋದು ಬಾಗ್ಲಾಗ್ತೀವಿ ಅಂತ ಅವ್ನಿಗೆ ಬಾಗ್ಲಾಗ್ತೀವಿ ಅಂತ ಆಲ್ರೆಡಿ ಬಂದರೆ ನಮ್ಗೆ ಕಾಯಿಸ್ಬಾರ್ದು ಬೇಕು ಆನ್ಗಡೆ ಬಿಟ್ಟಿರ್ಬೇಕು ಯಾರು ತೊಗೊಂಡೋಗಿ ಆದರೆ ಒಳ್ಳೇದು ಉಪಯೋಗಿಸಿ ಕಾಯಿಲೆ ಬರ್ತೀನಿ ಕಾಯಿಲೆ ಮನೋರೋಗ ನನಗೆ ನಾನು ನೋಡಿ ಕಾಲು ಗಾಯತಿಲ್ಲಿ ಕೈಯು ಗಾಯತಿ ನನ್ನ ಮನೋರೋಗ ಇಲ್ಲ 44 ವರ್ಷ 68 kg ಒಂದ್ಸರಿ ಸತ್ತೋದಿಲ್ಲ ದಿನ ಸಾಯಂಕಾಲ ಮೊದಲು ಈಗ ಬಿಗ್ ಬಾಸ್ ಶುರುವಾಯ್ತು ನಿನ್ನೆ ಬೆಳಗ್ಗೆ ಯಾರೋ ಬಂದು ಕೂತಾಯಿದ್ದೆ ನಂಗೆ ಗೊತ್ತೇ ಈಗ ಶುರುವಾಯ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಯಾಕೆ ಬಂದಿರೋ ಮಂದಿ ಮಗು ಆಗ್ಬೇಕಿತ್ತು ನಮ್ಮ ಬಿಗ್ ಬಾಸ್ ನೀವೆಲ್ಲ ಯಾವ ಜನ ನಮ್ಮಂಗಾರ ಕದ್ರಿ ಪಕ್ಕಕ್ಕೆ ಬಿಡಲ್ಲ ಅಲ್ಲಿಗೆ ಅವರೇ ಕದ್ರಾಯ ನಾವು ಆಮೇಲೆ ಅಪ್ಪ ನಾವು ಇದನ್ನು ಜಾಸ್ತಿ ಯಾರು ಆಚಾರ್ಯ ಕೊಡಿ ಆಮೇಲೆ ಎಲ್ಲರಿಗೂ ಇಂಪಾರ್ಟೆಂಟ್ ಗಮನ ಇದ್ರೆ ಚುನಾವಣೆ ಬರ್ತಾರೆ ಕಾಲ್ ಬಂದು ಅವನೇ ಇನ್ನು ಗೌರ್ಮೆಂಟ್ ಕೆಲಸ ಆಯ್ಕೆ ಬಡಬಗರಿ ಕಿರಿಯರಿದ್ದಾರೆ ಸಾಕಂತ ಇದು ಎಷ್ಟೊತ್ತಿದೆಯಾ 10ನೇ ಕ್ಲಾಸ್ ಮುಂದೆ ಫಸ್ಟ್ ಪೀಸ್ ಆಡ ಮಕ್ಕಳದ ಡಿಗ್ರಿ ಇರ್ತದೆ ಚೆನ್ನಾಗಿ ಓದ್ಬೇಕು ಆಮೇಲೆ ಮತ್ತೆ ಸಾರಿ ಕಣಕ ಕೇಳ್ತೀನಿ ಏನು ಹಂಗಾಡ್ತಿ ಬೆಳಗಿಂದ ಕಮರಲ್ಲಿ ಮಚ್ಚ ಆಪರೇಷನ್ ಮಾಡೋದು ನಾನು ಹೇಳ್ತೀನಿ ತಾನೇ ಬಿಟ್ಟು ಸುಮ್ಮನೆ ಕುತ್ಕೋ ನಿಮ್ಮ ಮನೆ ಮಾತ್ರ ನಾವು ಊಟಕ್ಕೆ ಹೋದ್ರೆ ನಮ್ಮನ್ನು ಹಿಂಗೆ ಹುಡುಕರು ಕತ್ತಿಲ್ಲ ಕೂತಾರೆ ನಮ್ಮನ್ನು ಕಷ್ಟ ಮಾಡ್ಕೋ ಇವತ್ತು ನಾವು ಬೆಳೆದಿರೋ ತಿಳಿ ಕೂಲಿ ಅನ್ನ ಇದು ಬೇಸಿಗೆ ಅನ್ನ ಅರ್ಥ ಕೂಡ ಒಳ್ಳೆ ಜನ ಆದರೆ ಮಾತ್ರ ಜನ ಬರ್ತಾರೆ ಮತ್ತೆ ಸೇನಾ ಅಪ್ಪಗರಿಕೆ ಇಲ್ಲ ನಮ್ಗೆ ವಿರುದ್ಧಾಗಿರ್ತೀವಿ ಹೊಡಿಯಾಂಡು ಅಪ್ಪಗರಿಕ 18 ಸಾವಿರ ಆದ್ರೆ ಮದುವೆ ಮಾಡ್ಕೊತೀನಿ ನಾನು ನಮ್ಮ ಮಗ ಮದುವೆ ಆಗ್ತೀಯ 17 ವರ್ಷ ಸರಿ 13 ವರ್ಷ 7 ವರ್ಷ ಮದುವೆ ಆಗ್ಬಿಡು ಯಾಕೆ ಬುದ್ಧಿ ಹೇಳಿ ಸಂಸಾರ ಹಾಳು ಮಾಡ್ತೀನಿ ಜೀವನ ಹಾಳು ಮಾಡೋಕ್ಕೆ ಯಾರು ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅಲ್ಲ ಅಂದ್ರೆ ಈಗ ಒಳಗಡೆ ಏನೋ ಆಚಾರ ಪಕ್ಕದಲ್ಲಿ ತುಂಬಿಟ್ಟು ಒಂದು ಕೊಳ್ಕೊಂಡ್ಬಿಟ್ಟು ಯಾರಿಲ್ಲ ಹಳ್ಳಿ ಅಪ್ಪ ಅಮ್ಮನ ತಮ್ಮನ ಸಾಕ್ಬಿಟ್ಟಿದ್ರು ಬಟ್ ಫಸ್ಟ್ ಆಚಾರ ಬಂದು ಗಾಯದು ಅವ್ನು ಕರ್ಕೊಂಬಂದು ನಾನು ಭುಜಲೆ ಏನಾಗುತ್ತೆ ನಾನು ಒಳಗೆ ಹೋಗಲೇ ಅಂದೆ ಆರಾಮ ಮನೆ ಮನೆ ಕಟ್ಟಿದ್ದೀವಿ ಆಯಿತಾ ಇನ್ನೊಬ್ಬ ಮಾತು ಬರ್ತಿರಲಿಲ್ಲ SC ಅವನು ಶನಿವಾದಿಂದ ಅಂತ ದೀಪದ ಅವನ್ನೆಲ್ಲ ಅಗ್ರ ಕೊಟ್ಟಿದ್ರು ಕರ್ಕೊಂಬಂದು ಅವನ್ನ ಕರಡೆ ಕೊಟ್ಟು ಅವನೇ ಮಾತಾಡ್ತೀನಿ ನಾವು ಅವನ ಲೋ ಮಾಡ್ಯಾರ ಲೋ ಆಗ್ಯಾರ ಅವ್ರು ಒಳ್ಳೆ ಕೊಟ್ಟ ಹಿಂಗೆ ಹೆಣ್ಮಕ್ಳು ಮೊನ್ನೆ ಒಳ್ಳೆ ಹೆಣ್ಣು ಹಾಕೊಂಡಿದ್ರು ಯಾವ ಊರಲ್ಲೆಲ್ಲ ಆಡ್ಕೊಂಡ್ರಂತ ಈಗ ನೀನು ಕೆಲಸ ಹೋಗ್ತೀಯಾ ಅಗಲೊತ್ತು ಹೋದ್ರೆ ಹುಡುಗರು ರೇಗ್ಸೋದ್ರಿಂದ ನೀನು ಗಂಡು ಹುಷಾರಿಲ್ಲ ಅಂತ ರೇಗ್ಸೋದು ರಾತ್ರಿ ಹೊತ್ತರು ಹೆಣ್ಣು ಸಾಡ್ಕೊಂಡು ಹೆಣ್ಣ ಕಣಕ್ಕೆ ಹೋದ್ರು ನನ್ನ ಲೆವೆಲ್ ಹಾಕಿ ನೋಡಿ ಕರ್ಕೊಂಬಂದು ಬುದ್ಧಿ ಹೇಳಿದೆ ಅವಳು ಎಲ್ಲ ರೊಕ್ಕೊಂಡ್ಬಿಟ್ಟಿತ್ತು ನಾನು ಹೇಳಿದೆ ಪುಟ್ಟಿ ಯಾರಿಗೂ ಇರೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ತೋರಿಸ್ತೇನೆ ನಂಗೆ ಮೆಸೇಜ್ ನೋಡಿ ಸಾಧಾರಣ ಬ್ಯಾಡ್ ಮೆಸೇಜ್ ಮಾಡ್ತಾರೆ ನನಗೆ ಆಂಬುಲೆನ್ಸ್ ಬಿಟ್ಟರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ದುಡ್ಡು ಮಾಡ್ತಾನೆ ಅಂತಾರೆ ಬೈತಾರೆ ಅಂತ ಜನ ಬಗ್ಗೆ ತಲಾಖೆ ಕೊಟ್ಟು ಜೀವನ ಮಾಡೋಕ್ಕಾಗಲ್ಲ ಈಗ ಶ್ರೀರಾಮಚಂದ್ರ ಮನೆ ಉಂಡಾನೆ ಅವನ ಮನೆಗೆ ಉಂಡಿದ್ದ ಅವನು ಬಟ್ ಅವಿಗೆ ಅಗ್ಸ ಮನೆ ಹಾಳು ಮಾಡ್ದ ಯಾರು ಅತಿಯಾಗಿ ಸರಾಯಿ ಮಾಡಿ ಈಗ ನಾನೊಬ್ಬರು ಬಿಟ್ಟು ಒಳಗೆ ಬಿಡ್ಕೊಂಡು ಏನು ಮಾಡ್ತಾರೆ ಮನೆ ಬಗ್ಗೆ ನೋಡ್ತಾರೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ನನಗೆ ಬ್ಯಾಡ್ ಮೆಸೇಜ್ ಮಾಡ್ತಾರೆ ನಮ್ಮ ಮನೆ ಉಂಡು ಅವನೇ ಇರ್ತಾನೆ ಅವ್ನು ನೋಡ್ಕೊಳ್ಳೋದಿಲ್ಲ
ನಮ್ಮ ಬಗ್ಗೆ ಬ್ಯಾಂಡ್ ಮೆಷನ್ ಮಾತಾಡ್ತಾರೆ ಹೊರಗಡೆ ಮನೆಗೆ ಗಲಾಟೆ ಆಡ್ತಾರೆ ಅಂತ. ಸಂಸಾರ ಅಪ್ಪನ ಗಲಾಟೆ ಮಾಡೋದಲ್ವ, ಒಟ್ಟಿಗೆ ಇದೀವಿ. ಅಪ್ಪನ ಬೈಕ್ ನಮ್ಮ ಬೈಕ್ ಯಾಕೆ ಊಟ ಮಾಡಲ್ಲ ಅಂತ ಬೇರೆ ಬೇಯಲ್ಲ ಅಪ್ಪ ನಮ್ಮ ಸಾಯ್ಕೆ ನೋಡ್ಕೊಂಡು ನಾವು ಅಪ್ಪ ಊಟ ಮಾಡೋ ಬೈತೀವಿ. ನಾವು ಊಟ ಮಾಡೋಲ್ಲ ಈ ಸಮಸ್ಯೆಗೆ ಅವನ ಅಕ್ಕಲ್ಲಿ ಹೊಡೆಯಕೊಡ್ತಾನೆ ನಮ್ಮನ್ನು ಹೊಡೆಯಲ್ಲ ಅಕ್ಕಲ್ಲ ಹೋಗಿ ಮುಗನೇ ಅಂತಾನೆ ರೇಸೋದು ನಾವು ಇದು ಬರಲ್ಲ. ಮೊನ್ನೆ ಸ್ನಾನ ಮಾಡಕ್ಕೆ ಹೋಗ್ಯಾನ ಗೊತ್ತಾಗ್ತಿದ್ದೆ ಟ್ರೈನ್ ಮಾಡೋಕೆ ಬಂದಾಗ ಪುಣ್ಯಾತ್ಮರು ಭಾಳ ಬರ್ತಾರೆ ಅಕ್ಕಲ್ಲಿ ಇರ್ತವ್ರೆ. ನಾನು ಇದು ಬರಲ್ಲೇ ಹೊಡಿತೀನಿ ನೋಡೋದೇ ಅವಾಗ ಹೊಡೆಯಕ್ಕೆ ಬಂದ ನಾನು ಹೊಡೆಯಕ್ಕೆ ಬಂದ ಚಿಕ್ಕ ಬಂದಲ್ಲ ಈ ಥರ ನಾವು ಊಟ ಮಾಡ್ತೀವಿ. ಈಗ ಅಂದ್ಕೊಂತಾರೆ ಅದಕ್ಕೆ ನಾವೇನು ಮಾಡಿ ನಮ್ಮ ಬಗ್ಗೆ ನಾವು ಬದುಕಬೇಕು, ವ್ಯವಸ್ಥೆ ಮಾಡ್ಕೊಳ್ಳಿ. ನಮ್ಮ ಬಗ್ಗೆ ನಮಗೆ ಮಾತ್ರ ಗಮನ ಇರಲಿ, ಕಂಡರ ಬಗ್ಗೆ ಗಮನ ಬೇಡ, ಕಂಡರ ಬಗ್ಗೆ ಯೋಚನೆ ಬೇಡ. ಆಗ ನಾವು ಉದ್ಧಾರ ಆಗ್ತೀವಿ. ಶ್ರೀಮಂತರ ಮನೆಗೆ ಏನು ಕೊಡೋಕ್ಕಿಂತ ಉತ್ತಮ ಮನೆಗೆ ಏನು ಕೊಡೋದು ಅದಾಗತ್ತಾ. ಶ್ರೀಮಂತರ ಮನೆಗೆ ಶ್ರೀಮಂತರನ್ನು ಸುಖ ಇದ್ದಾನೆ, ಬಡವ ಸುಖ ಇದ್ದಾನೆ, ಗೌರ್ಮೆಂಟ್ಗೆ ಸುಖ ಇದ್ದಾನೆ ಅಂತ ಯಾವತ್ತೂ ಅನ್ಕೋಬೇಡ. ನಮ್ಮ ಮನೆಗೆ ಹೋಗಿ ನೋಡ್ಕೊಂಡು ಒಳಗೋಗಿ 4 ಜನ ಸೊಸೆಯರು, ನಮ್ಮ ತಂಗಿ 6 ಜನ, ನಮ್ಮಮ್ಮ 7 ಜನ ಒಟ್ಟಿಗೆ ಇದ್ದಾರೆ. ನಾವೆಲ್ಲ ಮತ್ತೆ ಇನ್ನು ಮಿಕ್ತ ಎಲ್ಲ ಸೇರಿ ನಾವು 18 ಸೆಟ್ ಹೊಡೆದಾಗಿದ್ದೀವಿ. ಬಂದ ನಮ್ಮ ಗಾಡಿ ಓಯ್ ಯಾರು ಹೇಳ್ರಿ ನೋಡೋಣ. ಈ ಜೀವನ ಅಂದ್ರೆ ಹೇಗೆ ಕಲಿಸ ಪುಣ್ಯಾತ್ಮ ನಮ್ಮಪ್ಪ ಒಂದ್ಸರಿ ಮಕ್ಕ ಒಂದು ಕ್ಲಾಸ್ ಹಾಕ್ಬಿಡಿ. ನಮ್ಮಮ್ಮ ಒಳಗಿದ್ದಾಳೆ ಬಂದ ಒಳಗೆ ಮಪ್ಪ ಏನಂತ ಮಕ್ಕ ಹೇಳ್ತಾನೆ ಗೊತ್ತಾ, ನಾಯಿ ಬಂದ್ರೆ ಜೋಳ ಕಾಲಾಗಲ್ಲ ಅಂತಂದು ಯಾರ ಬಗ್ಗೆ ಮಾತಾಡ್ಕೊಂಡು ಹೇಳ್ಕೊಟ್ಟು ಕೂತಿನ ನನಗೆ ತೊಂದರೆ ಅಂತ ನಮ್ಮಮ್ಮ ಹೇಳ್ಕೊಟ್ಟು ದನದಾರ ಮಾಡ್ಬೇಕು ಅಂತ. ದನದಾರ ನಮ್ಮಪ್ಪ 84 ವರ್ಷ ಅತ್ತಾಗತ್ತ. ಎಷ್ಟು ವರ್ಷ? 84. ಅಮ್ಮಂಗೆ 73 ನಂಗೆ ಅವಳಮ್ಮ. ಅಮ್ಮ ಮುದ್ದೆ ಕರ್ತ ಅಪ್ಪ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿತ್ತು, ದಡ್ಡ ಕರೆಂಟ್ ವೇರ್ ಉಂಟ ಮುಟ್ಟಿಬಿಟ್ಟು 6 ಹೋಗ್ಬಿಟ್ಟು ಇವತ್ತು 70 ರೂಪಾಯಿ ಸಂಬಳ 60 ರೂಪಾಯಿ ಸಂಬಳ ಹೋಯ್ತಾ. ಆಗ 10 ವರ್ಷ ಹಿಂದೆ ನಾನು ಆಟ ಓಡಿಸ್ತಾ ಇದ್ದೆ. ಅವ್ನು ಹೋಗ್ಬಿಟ್ಟು ಪುಸ್ತಕ ಅಂತೇಳಿ ಬಾತ್ರೂಮ್ ಬಿಟ್ಟು ಆರೇ ದೇವಸ್ಥಾನಕ್ಕೆ ಮೊದಲು ಒಂದೊಂದ್ಸರಿ ಯಜಮಾನ್ ಹುಷಾರಾಗಿರಂತೆ. ಇದಾಮೇಲೆ ನನ್ನ ಮೊಬೈಲ್ ನಂದ ಅದು ಅಣ್ಣ ಈಗ ಹಾಕೋ ಮಾಡಿ ಅಂದ್ರೆ ಅದಕ್ಕೆ ಮಾಡಿ ಇದೆಲ್ಲ ಬೈಯದಲ್ಲ ಇಂತ ಬೈಯದ್ ಹಾಕ್ಲಿಲ್ಲ ಅಣ್ಣ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲ ಬಾಯ್ಲಿ ಅಯ್ಯೋ ನಿನ್ ಮನಿಗೆ ಅವಾಗ ಇನ್ ಪಕ್ಕ ಹೆಣ್ಮಕ್ಳಿಗೆ ಹಾಕ್ಬಿಟ್ರೆ ಲೈವ್ ಅಲ್ಲಿ ಹಾಕ್ತಾನೆ ಹುಡುಗಿನ ಸಣ್ಣ ಅಂತ ಅವನ ಬುದ್ಧಿ ಹೇಳೋದು ಹಾಕ್ಬಾರ್ದು. ಜನಗಳು ಬೈಯೋದು ಮಾತ್ರ ಹಾಕ್ಬೇಕು. ಇಲ್ಲ ತತ್ವ ಹೇಳ್ತೀನಿ ಗೊತ್ತಾ, ಹಿಂಗೆ 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 ಅಂತಿಲ್ಲ ಅವೆಲ್ಲ ಹಾಕೋ ಬಿಲ್ಡಪ್ ಹೊಡೆಯೋದು. ಬಾ ಟಿವಿಲಿ ಕೂತ್ಕೊಂಡು ಹೆಂಗೆ ಭಾಷಣ ಹೊಡಿತಾರೆ ಗೊತ್ತಾ, ಪಕ್ಕದಾಗ ಯಾಂಕರ್ ಹೇಳ್ಕೊಡ್ತಾರೆ ಏನೋ ಹೇಳ್ಬೇಕು ಅಂತ. ಅಲ್ಲಿ ಯಾಂಕರ್ ಹೇಳ್ಕೊಡ್ತಾರೆ ಹೆಂಗೆ ಕೇಳ್ಬೇಕು ಅಂತ. ಅವರು ಈ ಕಡೆ ಹಿಂಗೆ ಕೆಲ ನೋಡ್ಕೊಂಡು ಕೇಳೋದು. ಅವಳು ನೀನು ಟಿವಿ ಒಯ್ಲಿ ಯಾವತ್ತೇ ನೀನು ದಡ್ಡೆ ನಿಂತಲ್ಲ ಶೂಟಿಂಗಲ್ಲಿ ಇದ್ದೀನಿ ನಾನು. ಯಾಂಕರ್ ಕೇಳಿದೆ ಸ್ವಾಮೀಜಿ ನೀವು ಏನು ಡಿಸಿಪ್ಲಿನ್ ಶೇರ್ ಮಾಡ್ತಾರೆ ಕೇಳ ಹೇಳೋದು ಹೇಳ್ತಾರೆ ಒಂದು ವಿಷಯ. ಯಾವ್ದಾರಪ್ಪ ನೀವು ವಿಡಿಯೋ ಮಾಡಿದ್ದೀರಾ? ಎಲ್ಲ ಲೈವ್ ಮಾಡಿದ್ಯಾ? ಇಲ್ಲ ನೋಡೋ ಮನೆ ಹಳೆ ಅವಳು ಬೈಯದೆಲ್ಲ ಹಾಕ್ಬಿಟ್ಟಾಳ ಮೇಲೆ. ಇಲ್ಲ ಅಣ್ಣ ಹಂಗೆ ಹಾಕಿಲ್ಲ ಅದನ್ನ ಕಟ್ ಮಾಡತ್ತ ಅಲ್ಲೇ ಲೈವ್ ಕೊಡ್ಲ ಈಗ ಲೈವ್ ಕೊಡು ಹತ್ತು ಮೇಲೆ ಹತ್ತು ಮಗ ಇವತ್ತು ಏನಾಯ್ತು ಅಂತ ಹೇಳವ ತೆಗಿ. ಅಲ್ಲಿ ಮಕ್ಕಳು ಬೇರೆ ನಮ್ಮ ಎರಡು ದೊಡ್ಡ ಕಡೋರು ಯಾರು ಹುಷಾರಾಗ ಯಾವ ಹೆಂಗೆ ಏನು ಬೇಡ್ಕೊಂಡಿದ್ದೆ ಅದನ್ನ ಹೇಳು. ಬೇಡಿಕೆ ಬೇಕು ಜನ ಕೊಟ್ಟ ಲೈವ್ ಹೇಳು ಏನಾಯ್ತು. ಮನೆಯವ್ರಿಗೆ ಅಪ್ಪರ ಹುಷಾರಿಲ್ರಿ ಹಾಸ್ಪಿಟ್ಲ್ ಒಂದು ಹಾಸ್ಪಿಟ್ಲಲ್ಲಿ 2-3 ಹಾಸ್ಪಿಟ್ಲಿಗೆಲ್ಲ ಹೋಗಿ 15 ಸಲ ನೋಡಿದ್ರು. ಹುಷಾರಿಲ್ಲ ಕೊನೆಗೆ ನಮ್ಮ ತಂಗಿ ಯಜಮಾನಲ್ಲಿ ಕರ್ಕೊಂಡ್ಬಂದಾಗ ಅವ್ರು ಇಲ್ಲಿ ಬಂದ್ಮೇಲೆ ಹುಷಾರಾಗಿದ್ರು. ಉಳಿಯೋದೇ ಇಲ್ಲ ಮಟ್ಟಕ್ಕಾಗಿತ್ತು. ಅವ್ರಿಗೆ ಅವತ್ತು ಕರ್ಕೊಂಡ್ಬಂದು ಸಲ ಕೂತ್ಕೊಳ್ಳೋಕ್ಕೂ ಆಯ್ತಿರ್ಲಿಲ್ಲ ಅವ್ರಿಗೆ. ಯಾರು ಹುಷಾರು ಮಾಡಿದ್ದಾರು? ಇಲ್ಲೇ ಬಂದು ತಾಯಿ ಮರದಿ ನೀವೇ ನಾನೇ ತಾಯಿ ಕಟ್ಟಿದ್ನ. ನೀವೇ ಕಟ್ಟಿದ್ದು. ಹುಷಾರು ಮಾಡಿದ್ದು ನಾನೇ. ದುಡ್ಡು ಕೊಟ್ಟೆ ಹಬ್ಬ ಇದನ್ನ ಲಂಚವ ಫೀಸ್ ಕಟ್ಟೋದು ಹಂಗೆ ಹೋದ. ಫೀಸ್ ಅಂದ್ರೆ ಹೆಂಗೆ ಗೊತ್ತಾ, ಅಡ್ ಬೀಳೋದು. ಏನಲ್ಲಿ ಫೀಸ್ ಅಂದ್ರೆ ದೇವ್ರಿಗೆ ಅಡ್ ಬೀಳೋದು ಕಟ್ಟಿ ಮಾಡಿದ್ಯಾ ಒಂದ್ಸರಿ. ಈ ಅಕ್ಕನ ಗಂಡ ಚೆನ್ನಾಗಿದಾರಂತ ಇನ್ನೂ ಚೆನ್ನಾಗಿರ್ಲಿದ್ದು ಅಷ್ಟು ದನ ಮೇಯಿಸ್ತಾವ್ರು ಅಂತ ಅವ್ರು ಓಡಾಡ್ತಿಲ್ಲ. ಇವ್ರು ದನ ಮೇಯಿಸ್ತಾವ್ರು ಅಂತ ಏನು ಹೇಳ್ತೀವಿ ಅಂದರೆ ಅಣ್ಣ ಅಣ್ಣ ಅಲ್ಲಿ ಲವ್ ಮಾಡೋದು ಬೇಡ, ಈಗ ಬೇಡ ಕೆಳಗೆ ಹೋಗೋಣ ಲವ್ ಮಾಡೋಕ್ಕೆ. ನೀನಲ್ಲ ಕಣ ಪಾಪ ಅವನಿಗೆ ಸಿಕ್ಕಿಲ್ಲ, ನೀನು ಆಮೇಲೆ ಲವ್ ಮಾಡೋದು ಸಿಕ್ಕಿತ್ತು ನನಗೆ. ಇಲ್ಲಿ ವೀಡಿಯೋ ಮಾಡ್ತಾ ಲವ್ ಮಾಡ್ತಾವ ನಾವು ಕೂತ್ಕೊಂಡು ಕಳಿಕೆ ಬಂದಳು ಪತ್ರಿಕೆ ಮನೆ ಕಳಿಕೆ ಎಲ್ಲ ಕೈ ಮುಕ್ಕಳಿ ಸೇರ್ತಾ ಆಗ್ತೀನಂತೆ. ಯಾರೋ ಸ್ನಾನ ಮಾಡಿರ್ಕೈತಿ ಮೈಗಾಲ್ರಪ್ಪ ಮೈಗಾಲ್ರ ಕರೆಕ್ಟಾ ಅಡುಗನಾರ ಹುಚ್ಚಿನ ಆಪ್ ಮಾಡ ಫೋನ್ ಆಮೇಲೆ ಎಲ್ಲಿ ಎಂಟಿ ಯಾರ